My dear masters, my dear guards and my dear friends, ಯಾಕೆ ಶಾಕಾಹಾರ ಜಾತ ನಾವು ಮಾಡ್ತಿದ್ದೀವಿ ಅಂತಂದರೆ ಕಾರಣ, ನಾನು ಈ ದೇಹವಲ್ಲ ಅನ್ನೋ ಅರಿವು ನನಗೆ ಬಂದ ಮೇಲೆ ಮಾತ್ರ ನಾನು ಶಾಕಾಹಾರ ಜಾತ ಮಾಡೋದಕ್ಕೆ ಅರ್ಹನಾಗ್ತೀನಿ. ಕಾರಣ ಏನು ಅಂತಂದರೆ, ಈ ದೇಹ ನಾನೇನು ಅಂದ್ಕೊತಿದ್ದೀನಿ, ಈ ದೇಹವೇ ನಾನು ಅನ್ನೋ ಭಾವದಿಂದನೇ ನಾನು ಜೀವನ ಮಾಡ್ತಾ ಇದ್ದೀನಿ ಪ್ರತಿ ಕ್ಷಣವೂ ಕೂಡ. ಈ ಭಾವ ಏನಕ್ಕೆ ಇಷ್ಟು ಗಟ್ಟಿಯಾಗಿ ನನ್ನಲ್ಲಿ ಉಂಟಾಗಿದೆ? ಕಾರಣ ಏನು ಅಂತಂದರೆ, ಈ ಮನಸ್ಸಿನ ಗುಣ ಏನು ಅಂತಂದರೆ, ಒಂದು ವಿಷಯವನ್ನು ಪದೇ ಪದೇ ನಾನು ಮಾಡಿದರೆ ಅದು ನಾನಾಗ್ಬಿಡ್ತೀನಿ. ಇದು ಅದರ ಗುಣ. ಅದಕ್ಕೆ ಮನಸ್ಸಿಗೆ 4 ಲಕ್ಷಣಗಳಿದ್ದಾವೆ. ಒಂದು, ಬಯಸುತ್ತೆ, ಅದರ ಬಗ್ಗೆ ಯೋಚನೆ ಮಾಡುತ್ತೆ, ಅದರ ಜೊತೆ ಬಂಧವನ್ನು ಬೆಳೆಸ್ಕೊಳ್ಳುತ್ತೆ. ಆ ಬಂಧವು ಬಂದಿದ ತಕ್ಷಣವೇ ಸಂಶಯ ಉಂಟಾಗುತ್ತೆ. ಅದೇ ಥರನೇ ಈ ದೇಹಕ್ಕೆ, ಈ ಮನಸ್ಸಿಗೆ, ಈ ದೇಹದ ಮೇಲೆ ಆಧಾರ ಪಟ್ಟಿದ ಈ ಮನಸ್ಸು, ಈ ಬುದ್ಧಿ, ಇವು ಎಲ್ಲವೂ ಕೂಡ ನಮ್ಮನ್ನು ಪದೇ ಪದೇ ಏನು ವಿಷಯಗಳನ್ನು ನಾನು ಮಾಡುತ್ತಿದ್ದೀನೋ ಅದು ನಾನಾಗಿರ್ತೀನಿ. ಈ ಅರಿವಲ್ಲಿ ನಾನು ಚೈತನ್ಯ ಅನ್ನೋ ಅರಿವು ನನಗೆ ಬರಲಿದ್ದಷ್ಟುವರೆಗೂ ಕೂಡ ನನ್ನ ಹೃದಯದಲ್ಲಿ ಕರುಣೆ ಅನ್ನೋದು ಉದ್ಭವ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ಕರುಣೆ ಬಂದಾಗ ಈ ಶಾಕಾಹಾರ ರ್ಯಾಲಿಗೆ ಅರ್ಥವೂ ಪರಮಾರ್ಥವೂ ಇರುತ್ತೆ. ಇಲ್ಲಂತಂದ್ರೆ ಇದು ಒಂದು ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ಗೆ ಹೋದಂಗೆ ಈ ಫಂಕ್ಷನ್ಗೂ ಬರ್ತೀನಿ, ಇಲ್ಲೂ ಊಟ ಮಾಡ್ತೀನಿ, ಇಲ್ಲೂ ದೇಹ ಅನ್ನೋ ಭಾವದಲ್ಲೇ ನಾನು ಕೂಡ ಇಲ್ಲೂ ಮತ್ತೆ ಏನು ಬೇರೆ ಕಡೆ ಮಾಡುತ್ತಿರತಕ್ಕಂಥ ಸಂಸಾರವನ್ನೇ ಇಲ್ಲೂ ನಾನು ಸಂಸಾರ ಮಾಡ್ತೀನಿ. ಮತ್ತೆ ಏನು ಇದಕ್ಕೆ ಹೆಸರು? ಆಧ್ಯಾತ್ಮಿಕತೆ ಅಂತ ಹೇಳ್ತಿದ್ದೀವಿ. ನಿಜವಾದ ಆಧ್ಯಾತ್ಮಿಕತೆ, ಆತ್ಮ ಇರೋದು ಒಂದೇ, ಅದು ಕೂಡ ಇಲ್ಲೇ ಇದೆ, ಇಲ್ಲೆಲ್ಲ ಕಡೆ ಇದೆ. ಅದರ ಸ್ವೇಚ್ಛೆ ಸ್ವತಂತ್ರತೆಯನ್ನು ಯಾರು ಕೂಡ ಅಡ್ಡಿ ಬೀಳಬಾರದು ಅನ್ನೋ ಅರಿವು ನನಗೆ ಮೂಡಿದ ಮೇಲೆ ನನ್ನ ದೃಷ್ಟಿಕೋನ ದಿವ್ಯ ದೃಷ್ಟಿಯಾಗುತ್ತೆ. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ದಿವ್ಯ ದೃಷ್ಟಿ ಅಂತಂದ್ರೆ ಎಲ್ಲ ಕಡೆ ಆ ದಿವ್ಯತ್ವವನ್ನು ನೋಡುವ ದೃಷ್ಟಿಕೋನ ಅಂತ. ಆ ದೃಷ್ಟಿಕೋನ ನನಗೆ ಬಂದಿದೆಯಾ ಇಲ್ವಾ, ಅದು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಆ ದೃಷ್ಟಿಕೋನ ಬರಲಿದ್ದಷ್ಟುವರೆಗೂ ನಮ್ಮ ಸಾಧನೆ, ನಮ್ಮ ಯೋಚನೆ, ನಮ್ಮ ತರ್ಕ, ನಮ್ಮ ವಿಚಾರಣೆ ಅದು ಬರೋಷ್ಟುವರೆಗೂ ಪ್ರಯಾಣ ಮಾಡೋದೇ ಆಧ್ಯಾತ್ಮಿಕತೆ. ಇದನ್ನ ನಾವು ಮಾಡಲಿದ್ದಷ್ಟುವರೆಗೂ ಕೂಡ ನಾವು ಮಾಡ್ತಿರ್ತಕ್ಕಂಥ ಎಲ್ಲ ಕಾರ್ಯಕಲಾಪಗಳಲ್ಲೂ ಕೂಡ ದಿವ್ಯತ್ವವಿರಲ್ಲ. ಏನಿರುತ್ತೆ ಅಲ್ಲಿ? ದೇಹ, ಮನಸ್ಸು, ಬುದ್ಧಿಯ ಹೆಚ್ಚು ಕಮ್ಮಿಗಳ ಭಾವಗಳು, ಅದಕ್ಕೆ ಸಂಬಂಧಪಟ್ಟಿದಂಥ ಸ್ವಲ್ಪ ವಿಷಯಗಳ ಬಕೆಟ್ಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಕ್ಯಾಟಗರೈಸ್ ಮಾಡ್ತಾ ಇರ್ತೀವಿ. ಇವನು ಹೀಗೆ, ಅವ್ರು ಹಾಗೆ, ಇವರು ಸ್ವಾಮೀಜಿ, ಇವ್ರು ಆ ವ್ಯಕ್ತಿ, ಇವ್ರು ಈ ವ್ಯಕ್ತಿ, ಇವ್ರು ಹೆಣ್ಣು, ಇವ್ರು ಗಂಡು, ಇವ್ರು ಸರಿ ಇದ್ದಾರೆ, ಇವ್ರು ಸರಿ ಇಲ್ಲ, ಅವನು ಇವನು. ಈ ಭಾವಗಳೆಲ್ಲ ನಮಗೆ ಏನಕ್ಕೆ ಉದ್ಭವ ಆಗ್ತಿದ್ದಾವೆ? ಕಾರಣ ಏನು ಅಂತಂದರೆ, ಎಲ್ಲಿ ಲಿಮಿಟೆಡ್ನೆಸ್, ಸ್ಥಿಮಿತಗಳು ಅಂತ ಆ ಪರಿಧಿನ ನಾನು ಕಾಣ್ತೀನೋ ಅದೆಲ್ಲವುದು ಕೂಡ ಅದೆಲ್ಲವುದು ಕೂಡ ಏನಂತ ಅರ್ಥ ಮಾಡ್ಕೋಬೇಕು? ಆ ಲಿಮಿಟೆಡ್ನೆಸ್ ಎಲ್ಲವುದು ಕೂಡ ಆತ್ಮವಲ್ಲ, ಅದು ಅನಾತ್ಮ ಅಂತ ಅರ್ಥ ಮಾಡ್ಕೋಬೇಕು. ಯಾವುದು ಅನ್ಲಿಮಿಟೆಡ್ನೆಸ್ ಆಗಿ ನನ್ನ ದೃಷ್ಟಿಕೋನದಲ್ಲಿ ನನಗೆ ಕಾಣುವಂತೆ ನಾನು ಅರಿವು ಹೊಂದುತ್ತೇನೋ ಅದು ಮಾತ್ರನೇ ಚೈತನ್ಯ ಅಂತ ನಮಗೆ ಅರಿವು ಬರುತ್ತೆ. ಆವಾಗ ಆ ಚೈತನ್ಯ ಇಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಆವಾಗ ನನಗೆ ಇನ್ನೊಬ್ಬ ವ್ಯಕ್ತಿ ಡಿಸ್ಟರ್ಬ್ ಮಾಡಿದ್ರೆ ಹೇಗಿರುತ್ತೋ ಅವರ ಲೈಫ್ ಕೂಡ ನಾನು ಡಿಸ್ಟರ್ಬ್ ಮಾಡಿದ್ರೆ ಹಾಗೆ ಇರುತ್ತೆ ಅನ್ನೋ ಕರುಣಾಭಾವ ನನ್ನಲ್ಲಿ ಉದ್ಭವವಾದಾಗ ನಾವೆಲ್ಲರೂ ಕೂಡ ಶಾಕಾಹಾರ ರ್ಯಾಲಿ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಅರ್ಹರಾಗ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ವಿಷಯವು ನಾವು ಅರ್ಥ ಮಾಡ್ಕೋಬೇಕು.
ಅದಕ್ಕೆ ಕಾರ್ಯಕಲಾಪಗಳಲ್ಲಿ ಬರೋದು ರಾಂಗ್ ಅಲ್ಲ, ಬಂದರೂ ಕೂಡ ಅಲ್ಲಿ ಬರ್ತಕ್ಕಂಥ ಜ್ಞಾನವನ್ನು ನಮ್ಮ ಹೃದಯಕ್ಕೆ ಹಚ್ಕೋಬೇಕು. ಅದಕ್ಕೆ ಒಂದ್ಸರಿ ಒಂದು ಚಿಕ್ಕ ಕತೆ ಹೇಳ್ತೀನಿ. 3 ಕೋತಿಗಳಿದ್ದಾವಂತ. ಆ ಕೋತಿಗಳು ಈ ಕೋತಿ ಗೊಂಬೆಗಳು ಇಟ್ಟಿದ್ದಾರೆ, ಇದು ಯಾವ ಕೋತಿ ಸರಿಯಾದ ಕೋತಿ ಅಂತ ಕೇಳಿದರೆ, ಒಂದು ಕೋತಿಗೆ ಕಡ್ಡಿ ಚುಚ್ಚಿದ್ರೆ ಈ ಕಡೆಗೆ ಬಂತು, ಈ ಕಿವಿಗೆ ಚುಚ್ಚಿದ್ರೆ ಈ ಕಡೆ ಕಿವಿಗೆ ಬಂತು. ಕಾರಣ ಏನು? ಕೇಳಿಸ್ಕೊಳ್ತು, ಬಿಟ್ಟಾಕ್ತು. ಇನ್ನೊಂದು ಈ ಕಡೆ ಚುಚ್ಚಿದ್ರೆ ಬಾಯಿಗೆ ಬಂತು, ಅಂದ್ರೆ ಕೇಳಿಸ್ಕೊಂಡಿದ್ದು ಮಾತಾಡೋ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಕೋತಿಗೆ ಇಲ್ಲಿ ಚುಚ್ಚಿದ್ರೆ ಇಲ್ಲಿಗೆ ಹೋಗಿ ನಿಂತ್ಕೊಳ್ತು. ಅಂತ ಕೋತಿಗಳಾಗ್ಬೇಕು ನಾವು. ಹೃದಯದಲ್ಲಿ ನಿಲ್ಲಬೇಕು. ಜ್ಞಾನವನ್ನು ಪಡೆಯೋದು ಇಷ್ಟೇ ಸಾಕು. ಜ್ಞಾನವು ಎಷ್ಟೋ ತಿಳ್ಕೊಂಡಿದ್ದೀನಿ ಅನ್ನೋ ಅವಶ್ಯಕತೆ ಇಲ್ಲ. ಚಿಕ್ಕದಾಗಿ ತಿಳ್ಕೊಂಡಿದ್ದ ವಿಷಯವನ್ನು ಅದು ನನ್ನ ಜೀವನವಾಗಿದೆಯಾ ಇಲ್ವಾ, ಇದು ಬಹಳ ಬಹಳ ಮುಖ್ಯವಾದಂಥ ವಿಷಯ. ಎಷ್ಟೋ ದೊಡ್ಡ ಜ್ಞಾನ ಪಡೆದು ಅದು ಜೀವನದಲ್ಲಿ ಆಚರಣೆ ಇಲ್ಲ ಅಂತಂದರೆ ವೇಸ್ಟ್. ಅದಕ್ಕೆ ಬೆಟ್ಟದಂಥ ಜ್ಞಾನ ನಿನಗೆ ಬೇಕಾಗಿಲ್ಲ. ಓಕೆ, ಚಿಕ್ಕದಾದ ಜ್ಞಾನ ಜೀವಿಸ್ತಿದಿಗೆ ಅಂತಂದರೆ ಅದು ಬೆಟ್ಟದಂತೆ ನಿನ್ನ ಕಾಪಾಡುತ್ತೆ. ಓಕೆ, ಥ್ಯಾಂಕ್ ಯು ಮಾಸ್ಟರ್. PMCನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವಾ? ಫೋನ್ ತಗೊಳ್ಳಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ಅದು ಫ್ರೀ, ಆದರೆ ನಮಗೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲು ಅದು ತುಂಬ ಪ್ರೋತ್ಸಾಹ ನೀಡುತ್ತೆ.